ಬಾಳೆ ತೋಟದಲ್ಲಿ ಮರದಲ್ಲಿ ಅಡುಗೆ. ಟುನಿಗುಬ್ಬಚ್ಚಿಗೆ ಒಂದು ದೊಡ್ಡ ಬಾಳೆ ತೋಟ ಇತ್ತು. ಆ ಬಾಳೆ ತೋಟದ ಮಧ್ಯದಲ್ಲಿ ಒಂದು ದೊಡ್ಡ ಅಂದವಾದ ಆಲದ ಮರ ಇತ್ತು. ಟುನಿಗುಬ್ಬಚ್ಚಿ ಅವಳ ಬಾಳೆ ತೋಟದಲ್ಲಿ ಇರುವ ಬಾಳೆಹಣ್ಣುಗಳನ್ನ ಊರಿಗೆ ತಗೊಂಡು ಹೋಗಿ ಮಾರಿ ಅದ್ರ ಮೂಲಕ ಹಣ ಸಂಪಾದನೆ ಮಾಡ್ತಿದ್ಲು. ಆ ಪಕ್ಷಿಗಳ ಊರಿನಲ್ಲಿ ಒಂದು ಆಚಾರ ಇತ್ತು. ಅದೇನಂದ್ರೆ ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚೆನೆ ಊರಿನಲ್ಲಿರುವ ಪಕ್ಷಿಗಳು ಎಲ್ರೂ ಕೂಡ ಒಂದೇ ಕಡೆ ಕೂತ್ಕೊಂಡು ಅಡಿಗೆ ಮಾಡಿ ಸಂತೋಷವಾಗಿ ಊಟ ಮಾಡೋದೇ ಆ ಆಚಾರ. ಈ ವರ್ಷ ಕೂಡ ಮಳೆಗಾಲ ಹತ್ರ ಬರ್ತಾ ಇರೋದ್ರಿಂದ ಪಕ್ಷಿಗಳು ಎಲ್ಲಿ ಕೂತ್ಕೊಂಡು ಅಡಿಗೆ ಮಾಡಿ ಊಟ ಮಾಡೋದಂತ ಯೋಚನೆ ಮಾಡ್ತಿದ್ರು. ಆವಾಗ ಒಂದಿನ ಮಹಿಹದ್ದು, ಚೋಟುಗಿಳಿ, ಚಿಚುಕಾಗೆ, ಟುನಿಗುಬ್ಬಚ್ಚಿ, ಲೂಸಿ ಪಾರಿವಾಳ ಹಾಗೂ ಮಕ್ಕಳಾದ ಚಿನ್ನು, ಬನ್ನು, ಬುಜ್ಜಿ ಇವರೆಲ್ಲರೂ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಏನು ಎಲ್ಲರೂ ಬಂದಾಯ್ತಲ್ವಾ? ಇನ್ನು ಒಂದೇ ವಾರದಲ್ಲಿ ಜೋರಾದ ಮಳೆ ಬರುವ ವಾತಾವರಣ ಆಕಾಶದಲ್ಲಿ ಕಾಣ್ತಾ ಇದೆ. ನಮ್ಮ ಆಚಾರದ ಪ್ರಕಾರ ನಾವು ಎಲ್ಲರೂ ಒಂದು ಕಡೆ ಸೇರಿ ಅಡುಗೆ ಮಾಡ್ಬೇಕಲ್ವಾ? ಯಾವಾಗ ಮಾಡೋಣ ಅಂತ ಆದಷ್ಟು ಬೇಗ ಎಲ್ಲರೂ ಮಾತಾಡಿ ತೀರ್ಮಾನ ಮಾಡಿ. ಮಗಿ, ಯಾವಾಗ್ಲೂ ನಾವು ನದಿಯ ದಡದಲ್ಲಿ ತಾನೇ ಅಡಿಗೆ ಮಾಡೋದು. ಈ ಸಲ ಬಿಸಿಲು ತುಂಬಾ ಜಾಸ್ತಿ ಇದೆ. ನದಿಯ ದಡದಲ್ಲಿ ನಮ್ಗೆ ಅಡಿಗೆ ಮಾಡಕ್ಕಾಗಲ್ಲ. ಒಂದ್ ವೇಳೆ ಹಾಗೆ ಅಡಿಗೆ ಮಾಡಿದ್ರೆ ಆ ಬಿಸಿಲಿಗೆ ನಾವು ಕರಗಿ ಹೋಗ್ತೀವಿ. ಅದ್ರಿಂದ ತಂಪಾದ ಸ್ಥಳ ಯಾವ್ದಾದ್ರೂ ಇದ್ರೆ ನೋಡ್ಬೇಕು. ಚೋಟು ಹೇಳೋದು ಕೂಡ ನಿಜಾನೇ. ನನಗೆ ಆ ನದಿಯ ದಡದಲ್ಲೆಲ್ಲ ಅಡಿಗೆ ಮಾಡಕ್ ಆಗಲ್ಲ. ಅದರಿಂದ ಬಿಸಿಲು ಎಲ್ಲಿ ಕಮ್ಮಿ ಇದೆ ಅಂತ ನೋಡಿ ಹೇಳಿದ್ರೆ ನಾವೆಲ್ಲರೂ ಅಲ್ಲೇ ಅಡಿಗೆ ಮಾಡ್ಬೋದು. ಚಿಚು ಯೋಚನೆ ಮಾಡಿ, ತಂಪಾದ ನೆರಳಿರುವ ಸ್ಥಳ ಮಾತಾಡ್ತಾ ಇದ್ದೀರಾ? ಅಂದ್ರೆ ತುನಿಯ ಬಾಳೆ ಎಲೆ ತೋಟ ಇದೆ ಅಲ್ವಾ? ಅಲ್ಲೇ ಈ ಸಲ ಅಡಿಗೆ ಮಾಡೋಣ. ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಬಿಸಿಲು ಕಡಿಮೆ ಇರುತ್ತೆ, ನೆರಳಿರುತ್ತೆ. ಅಲ್ಲಿ ಅಡಿಗೆ ಮಾಡಿದ್ರೆ ಸೂಪರ್ ಆಗಿರುತ್ತೆ. ವಾವ್ ಚಿಚ್ಚು, ನಿನ್ನ ಆಲೋಚನೆ ತುಂಬಾನೇ ಚೆನ್ನಾಗಿದೆ. ಅಲ್ಲಿ ಬಿಸಿಲು ಇರೋದಿಲ್ಲ, ಮಳೆನೂ ಇಲ್ಲ, ತಂಪಾಗಿ ಇರುತ್ತೆ. ಚಿಚ್ಚು, ನಿನ್ನ ಐಡಿಯಾ ಸೂಪರ್ ಆಗಿದೆ. ತುನಿ, ನೀನೇನ್ ಹೇಳ್ತೀಯಾ? ನಿನ್ನ ಬಾಳೆ ತೋಟದಲ್ಲಿ ನಾವು ಅಡಿಗೆನ ಮಾಡ್ಕೋಬಹುದಾ ತುನಿ? ಟುನಿ ಸ್ವಲ್ಪ ಯೋಚನೆ ಮಾಡಿ, ಅಯ್ಯೋ, ನನ್ನ ತೋಟದಲ್ಲ. ನೀವೆಲ್ಲರೂ ನನ್ನ ತೋಟಕ್ಕೆ ಬರೋದು ನನಗೆ ಸಂತೋಷನೇ. ಆದ್ರೆ ಏನ್ ಮಾಡೋದು, ಅಲ್ಲಿ ಗಿಡಗಳೆಲ್ಲ ತುಂಬಾ ಹತ್ತಿರದಲ್ಲಿದೆ. ನೀವು ಎಲ್ಲರೂ ಅಲ್ಲಿ ಬಂದ್ರೆ ಅಡಿಗೆ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದು ಮಾತ್ರ ಅಲ್ಲ, ನಮಗೆ ಕೂತ್ಕೊಳ್ಳಕ್ಕೂ ಆಗಲ್ಲ. ಚೋಟುಗಿಳಿ ಆಶ್ಚರ್ಯದಿಂದ, ಏನ್ ತುನಿ, ನೀನು ಹೀಗೆ ಮಾತಾಡ್ತಾ ಇದೀಯಾ? ನಿನ್ನ ತೋಟ ತುಂಬಾ ದೊಡ್ಡದಲ್ವಾ? ಅಡಿಗೆ ಮಾಡ್ಲಿಕ್ಕೆ ಅಷ್ಟು ದೊಡ್ಡ ತೋಟದಲ್ಲಿ ನಮಗೆ ಸ್ವಲ್ಪ ಕೂಡ ಜಾಗ ಇರಲ್ವಾ? ಅಯ್ಯೋ ಚೋಟು, ನನ್ನ ತೋಟ ತುಂಬಾ ದೊಡ್ಡದೇ. ಆದ್ರೆ ನನ್ನ ತೋಟದಲ್ಲಿ ಒಂದು ದೊಡ್ಡ ಆಲದ ಮರ ಇದೆ ಅಲ್ವಾ? ಆ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ ತಾನೆ. ಆ ಆಲಮರ ತುಂಬಾ ದೊಡ್ಡದಲ್ವಾ? ಅದ್ರಿಂದನೇ ತೋಟ ಅರ್ಧನೇ ಆ ಆಲಮರನೇ ಇದೆ. ಅದ್ರಿಂದನೇ ಅಲ್ಲಿ ಕೂತ್ಕೊಳ್ಳಕ್ಕೆ ಜಾಗ ಇಲ್ಲದೆ ಹೋಗಿರೋದು. ಚಿಚು ನಗುತ್ತಾ, ಅಯ್ಯೋ ತುನಿ, ನೀನು ಹೇಳಿದ ಹಾಗೆ ಆ ದೊಡ್ಡ ಆಲಮರ ಆ ಜಾಗದಲ್ಲಿ ಇರೋದ್ರಿಂದ ನಿನಗೂ ಕೂಡ ಬಾಳೆ ಮರಗಳು ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ವಾ? ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ, ಆ ದೊಡ್ಡ ಆಲಮರವನ್ನು ಅಲ್ಲಿಂದ ಕಡಿದು ತೆಗೆದು ಬಿಡೋಣ. ಆಗ ಅಲ್ಲಿ ವಿಶಾಲವಾದ ಜಾಗ ಸಿಗುತ್ತೆ ಅಲ್ವಾ? ಅಲ್ಲಿ ಕೂತ್ಕೊಂಡು ನಾವೆಲ್ಲರೂ ಚೆನ್ನಾಗಿ ಅಡಿಗೆ ಮಾಡ್ಕೋಬಹುದು. ಏನ್ ಹೇಳ್ತೀಯಾ? ಟುನಿ ಹೆದರುತ್ತಾ, ಅಯ್ಯಯ್ಯೋ, ಅಷ್ಟು ದೊಡ್ಡ ಮರನ ಕಡಿಯದ? ಬೇಡ ಚಿಚ್ಚು, ಆ ಮರದಿಂದ ನನಗೆ ನೆರಳು ಸಿಗುತ್ತೆ. ಆ ಮರ ಎಷ್ಟೋ ಜನರಿಗೆ ನೆರಳನ್ನು ಕೊಡುವಂತಹ ಮರ. ಆ ಮರವನ್ನು ಅಲ್ಲಿಂದ ಕಡಿಯೋದು ಅಷ್ಟು ಸುಲಭದ ಮಾತಲ್ಲ. ಬೇಡ, ಆ ಮರ ಹಾಗೆ ಇರ್ಲಿ. ಚೋಟು ಚಿಚು ಹತ್ರ ಕೋಪದಿಂದ, ಚಿಚ್ಚು, ನಿನ್ಗೇನಾದ್ರೂ ಬುದ್ಧಿ ಇದೆಯಾ ಅಥವಾ ಹುಚ್ಚೇನಾದ್ರೂ ಹಿಡ್ದಿದ್ಯಾ? ಒಂದು ದಿನ ನಾವು ಸಂತೋಷವಾಗಿ ಅಡಿಗೆ ಮಾಡಿ ತಿನ್ಬೇಕು ಅಂತ ಜೀವ ಇರುವ ಆ ಮರವನ್ನು ಕಡಿಲಿಕ್ಕೆ ಹೇಳ್ತೀಯ ನೀನು? ನಾವು ಮರವನ್ನು ಕಡಿಲೇಬಾರ್ದು. ನಿನ್ಗೆ ಆ ಮಾತು ಹೇಗೇನೆ ಬಂತು? ಆವಾಗ ಚಿಚು ನಗುತ್ತಾ, ಅರರೆ, ನಾನು ತುನಿಗೆ ಆ ಮರವನ್ನು ಕಡಿದ್ರೆ ವಿಶಾಲವಾದ ತುಂಬಾ ಜಾಗ ಸಿಗುತ್ತೆ ಅಂತ ಆ ರೀತಿ ಹೇಳಿದ್ದು. ಆದ್ರೆ ನೀವೆಲ್ಲರೂ ನಾನೇನೋ ತಪ್ಪು ಮಾಡಿದ ರೀತಿ ನನ್ನನ್ನೇ ಬೈತೀರಾ? ಹೀಗೆ ಬಿಸಿಲಲ್ಲಿ ಅಡಿಗೆ ಮಾಡೋದಂದ್ರೆ ನೀವು ಮಾಡಕ್ ಹೋಗ್ಬೇಡಿ. ಬೇಕಂದ್ರೆ ಮಾಡಿ, ನನಗೇನು. ಚಿಚ್ಚು, ಚೋಟು ಹೇಳಿದ್ದು ನಿಜ ತಾನೆ. ನಾವು ಯಾವತ್ತೂ ಕೂಡ ಪರಿಸರವನ್ನು ನಾಶ ಮಾಡಬಾರ್ದು. ಮರವನ್ನು ಬೆಳೆಸ್ಬೇಕೇ ಹೊರತು ಯಾವತ್ತೂ ಕೂಡ ಕಡಿಯಬಾರದು. ಬಿಸಿಲಿದ್ರೆ ಏನು, ಬೇರೆ ಎಲ್ಲಿಯಾದ್ರೂ ನಾವು ಚಪ್ಪರವನ್ನು ಹಾಕಿಕೊಂಡು ಅಡಿಗೆ ಮಾಡಿದ್ರೆ ಆಯ್ತು. ಸರಿ ಸರಿ, ನಾವು ಬೇರೆ ಎಲ್ಲಾದ್ರೂ ಜಾಗ ಹುಡ್ಕೋಣ. ಸುಮ್ನೆ ಯಾಕೆ ವಾದ ವಿವಾದಗಳನ್ನ ಮಾಡ್ಬೇಕು? ದೊಡ್ಡವರು ಎಲ್ರೂ ಕೂಡ ಹೀಗೆ ಮಾತಾಡ್ಕೊಂಡು ಯಾವುದೇ ನಿರ್ಧಾರಕ್ಕೂ ಬರ್ಲಿಲ್ಲ ಅನ್ನೋದ್ರಿಂದ ಮರದ ಮೇಲೆ ಕೂತ್ಕೊಂಡಿದ್ದ ಮಕ್ಕಳು 3 ಜನನು ಇವ್ರು ಮಾತಾಡ್ದನ್ನ ನೋಡಿ ಕೆಳಗಡೆ ಇಳಿದು ಬಂದ್ರು.
ಇವರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದ ಬುಜ್ಜಿಗೆ ಒಂದು ಒಳ್ಳೆ ಐಡಿಯಾನೋ ಸಿಕ್ಕಿತ್ತು. ಮರದಿಂದ ಕೆಳಗಡೆ ಇಳಿದ್ ಬಂದು ಬುಜ್ಜಿ, எல்லாரும் ஒரு தடவை நான் சொல்றத கேளுங்க. நீங்க அந்த மரத்தை வெட்டணுமா வேண்டாவான்னு சண்டை போட்டுக்காதீங்க. வெயில்ல நம்ம எல்லாரும் உட்கார்ந்து சமைக்க நல்லா எடுத்து சொல்றேன். ತುನಿ ಆಶ್ಚರ್ಯದಿಂದ, ಏನ್ ಬುಜ್ಜಿ, ನಿನ್ನ ಐಡಿಯಾ ಏನು ಅಂತ ಹೇಳು. ನಮಗೆ ನಮ್ಮ ತೋಟದಲ್ಲಿ ಆಲದ ಮರವನ್ನು ಕಡಿಯದೆ ಹೇಗೆ ಸ್ಥಳ ಸಿಗುತ್ತೆ? ನಾವು ಆ ಮರವನ್ನು ಕಡಿಬೇಕಾದ ಅವಶ್ಯಕತೆನೇ ಇಲ್ಲ. ಆ ಆಲದ ಮರದ ಬೇರು ತುಂಬಾ ಆಳವಾಗಿ ಇಳಿದಿರುತ್ತೆ ಅಲ್ವಾ? ನಾವು ಅದರ ಬೇರನ್ನು ಸ್ವಲ್ಪ ಸ್ವಲ್ಪವಾಗಿ ಆಳವಾಗಿ ಕೊರಿತಾ ಹೋಗೋಣ. ಅವಾಗ ನಮಗೆ ಒಂದು ಗುಹೆ ಸಿಗುತ್ತೆ. ಅದನ್ನು ಕೇಳಿ ಚೋಟು, ಮರದ ಬೇರ? ಹಾಗಾದ್ರೆ ಮರದ ಒಳಗೆ ಜಾಗ ಮಾಡ್ಬೇಕು ಅಂತನಾ? ಹೌದು ಆಂಟಿ, ನಾವು ಆ ಮರದ ಬೇರನ್ನು ಸ್ವಲ್ಪ ಸ್ವಲ್ಪವಾಗಿ ಕಡಿದು ತೆಗೆದು ಅದರ ಒಳಗೆ ಒಂದು ಗುಹೆಯ ರೂಪದಲ್ಲಿ ಆಕಾರವನ್ನು ಮಾಡಬೇಕು. ಆವಾಗ ಮಳೆ ಬಂದ್ರೂ ಕೂಡ ಸರಿ, ಬಿಸಿಲು ಬಂದ್ರೂ ಕೂಡ ಸರಿ, ನಾವೆಲ್ಲರೂ ಸಂತೋಷವಾಗಿ ಆ ಗುಹೆ ಒಳಗೆ ಅಡಿಗೆ ಮಾಡಿ ನೆಮ್ಮದಿಯಾಗಿ ಊಟ ಮಾಡ್ಬೋದು. ಆವಾಗ ಮರವನ್ನು ಕಡಿಬೇಕಾದ ಅವಶ್ಯಕತೆನೂ ಇಲ್ಲ, ಬಿಸಿಲಲ್ಲೇ ಕೂರ್ಬೇಕಾದ ಅವಶ್ಯಕತೆನೂ ನಮಗೆ ಇರಲ್ಲ. ಹೇಗೆ ಇದೆ ನನ್ನ ಐಡಿಯಾ? ಬುಜ್ಜಿ ಗುಬ್ಬಚ್ಚಿ ಹೇಳಿದ ಐಡಿಯಾ ಅಲ್ಲಿದ್ದ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ಅವಳು ಹೇಳಿದ ಆ ಐಡಿಯಾ ತುಂಬಾ ವಿಚಿತ್ರವಾಗಿನೂ ತುಂಬಾ ಹೊಸದಾಗಿನೂ ಕೂಡ ಇತ್ತು. ಅರೆ ಚಿಚ್ಚು, ನಿಜವಾಗ್ಲೂ ನೀನು ಒಳ್ಳೆ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿದೀಯಾ. ನಾವು ಆ ಬೇರ್ನ ಮೆಲ್ಲ ಮೆಲ್ಲೆ ಕಡಿತಾ ಹೋದ್ರೆ ಅದರ ಒಳಗೆ ನಮಗೆ ಒಂದು ಪೊದರನ ಆಕಾರದಲ್ಲಿ ಒಂದು ಗುಹೆ ಸಿಗುತ್ತೆ. ಹಾಗೆ ಮಾಡೋದ್ರಿಂದ ಮರನು ಸಾಯೋದಿಲ್ಲ, ನಾವು ಕೂಡ ಸಂತೋಷವಾಗಿ ಅಡಿಗೆ ಮಾಡ್ಬೋದು. ಚಿಚು ಸಂತೋಷದಿಂದ, ಅರೆ, ಈ ಹುಡುಗಿ ಆಲೋಚನೆ ತುಂಬಾನೇ ಅದ್ಭುತವಾಗಿದೆ. ಈ ಹುಡುಗಿ ಹೇಳಿದ ರೀತಿ ನಾವು ಎಲ್ಲ ಕೆಲಸವನ್ನು ಮಾಡ್ಕೊಂಡ್ರೆ ಸಂತೋಷವಾಗಿ ಆ ತಂಪಾದ ಜಾಗದಲ್ಲಿ ಅಡಿಗೆ ಮಾಡ್ಬೋದು. ಈ ಐಡಿಯಾ ನನಗೆ ಇಷ್ಟ ಆಗಿದೆ. ಚೋಟಗಿಳಿ ಬುಜ್ಜಿನ ಹಿಡ್ಕೊಂಡು, ತುನಿ, ನಿನ್ನ ಐಡಿಯಾ ನನಗೆ ತುಂಬಾನೇ ಇಷ್ಟವಾಗಿದೆ. ಮರವನ್ನು ಕಡಿಯದೆ ಯಾರಿಗೋ ತೊಂದರೆಯನ್ನು ಕೊಡದೆ ಅಡಿಗೆ ಮಾಡ್ಕೊಂಡು ತಿನ್ನೋದು ನಿಜವಾಗ್ಲೂ ನನಗೆ ದೊಡ್ಡ ಸಂತೋಷವನ್ನು ಕೊಟ್ಟಿದೆ. ತುನಿ ತುಂಬಾ ಖುಷಿಯಾಗಿ, ನನಗೂ ಕೂಡ ತುಂಬಾ ಸಂತೋಷನೇ ಚೋಟು. ನನ್ನ ಮಗಳು ಇಷ್ಟು ಚೆನ್ನಾಗಿ ಆಲೋಚನೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ನ ಮರಕ್ಕೆ ಯಾವ ರೀತಿಯ ಹಾನಿ ಆಗದೆ ನಾವು ನಮ್ಮ ತೋಟದಲ್ಲಿ ಅಡಿಗೆ ಮಾಡ್ಕೊಳ್ಳೋಣ ಅಂದ್ರೆ ನಾನು ಯಾಕೆ ಬೇಡ ಅಂತೀನಿ. ನಾಳೆನೆ ಹೋಗಿ ನಾವು ನಮ್ಮ ತೋಟದಲ್ಲಿರುವ ಆ ಮರದ ಬೇರನ್ನು ಕಡಿಯೋಣ. ಆಂಟಿ, ನಾನು ಕೂಡ ನಿಮ್ಗೆ ಸಹಾಯ ಮಾಡ್ತೀನಿ. ಆ ಮರದ ಕೆಳಗೆ ಆಟ ಆಡೋದು ಅಂದ್ರೆ ಅಷ್ಟೊಂದು ಸಂತೋಷವಾಗಿರುತ್ತೆ. ನಾನು ಬರ್ತೀನಿ. ಮರುದಿನ ಬೆಳಗ್ಗೆ ಪಕ್ಷಿಗಳು ಎಲ್ರೂ ಕೂಡ ತುನಿಗುಬ್ಬಚ್ಚಿಯ ಬಾಳೆ ತೋಟಕ್ಕೆ ಹೋದ್ರು. ಅಲ್ಲಿರುವ ಆ ದೊಡ್ಡ ಆಲಮರನ ಅವರು ಚೆಕ್ ಮಾಡಿ ನೋಡಿದ್ರು. ಅದು ಸ್ಟ್ರಾಂಗ್ ಆಗಿದೆ ಅಂತ ತಿಳ್ಕೊಂಡು ತಕ್ಷಣ ಅದನ್ನ ಕೆತ್ತಕ್ಕೆ ಶುರು ಮಾಡಿದ್ರು. ಆ ಮರಕ್ಕೆ ಯಾವುದೇ ಪ್ರಾಬ್ಲಮು ಬರದೇ ಇರುವ ಹಾಗೆ ಎಲ್ರೂ ಚಿಕ್ಕ ಚಿಕ್ಕ ಆಯುಧಗಳನ್ನ ಉಪಯೋಗ ಮಾಡಿ ಮರನ ಕೆತ್ತಕ್ಕೆ ಶುರು ಮಾಡಿದ್ರು. ಹೀಗಿರುವಾಗ ಸಂಜೆ ಸಮಯ ಅವರೆಲ್ಲರೂ ತುಂಬಾನೇ ಕಷ್ಟಪಟ್ಟು ಆ ಮರದ ಬುಡವನ್ನ ಒಂದು ಅಂದವಾದ ಮನೆಯಾಗಿ ತಯಾರು ಮಾಡಿದ್ರು. ಇವಾಗ ಮರ ನೋಡಕ್ಕೆ ಒಂದು ಅಂದವಾದ ಮರದ ಮನೆಯಾಗಿ ಕಾಣಿಸ್ತು. ಮನೆಯೊಳಗೆ ತುಂಬಾ ತಂಪಾಗಿನೂ ಇತ್ತು. ಎಲ್ರೂ ಹೋಗಿ ಕೂತ್ಕೊಳ್ಳಕ್ಕೆ ಅಲ್ಲಿ ಜಾಗನೂ ಇತ್ತು. ಹಬ್ಬ, ಈ ಜಾಗ ಎಷ್ಟೊಂದು ವಿಶಾಲವಾಗಿದೆ. ನಾವೆಲ್ಲರೂ ಕೂತು ಅಡಿಗೆ ಮಾಡ್ಲಿಕ್ಕೆ, ಊಟ ಮಾಡ್ಲಿಕ್ಕೆ ಕೂಡ ಜಾಗ ತುಂಬಾ ಚೆನ್ನಾಗಿದೆ. ಇಲ್ಲಿ ಗಾಳಿ ಕೂಡ ತುಂಬಾ ತಂಪಾಗಿ ಬರ್ತಾ ಇದೆ. ಇನ್ ಮುಂದೆ ನಾವು ಅಡಿಗೆ ಮಾಡ್ಲಿಕ್ಕೆ ಜಾಗ ಸಿಕ್ಕಿಲ್ಲ ಅಂತ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ನಾಳೆ ಬೆಳಿಗ್ಗೆನೆ ಬೇಕಾದ ವಸ್ತುಗಳನ್ನೆಲ್ಲ ತಂದು ನಾವು ಇಲ್ಲೇ ಅಡಿಗೆಯನ್ನು ಮಾಡ್ಲಿಕ್ಕೆ ಸಿದ್ಧ ಮಾಡೋಣ. ನಾಳೆ ನಾನು ನನ್ನ ಸ್ಪೆಷಲ್ ಚಿಕನ್ ಬಿರಿಯಾನಿ ಅಡಿಗೆ ಮಾಡ್ತೀನಿ. ಆ ಸುವಾಸನೆ ಈ ಕಾಡೆಲ್ಲ ಹಬ್ಬುತ್ತೆ. ಸರಿ ಚಿಚ್ಚು, ನಿನ್ನ ಕೈ ಚಳಕನ ನಾಳೆ ನೋಡೋಣ, ನಾಳೆ ಬರೋಣ. ಹಾಗೆ ಮರುದಿನ ಬೆಳಗ್ಗೆನೆ ಪಕ್ಷಿಗಳು ಎಲ್ರೂ ಬೇಗನೆ ಎದ್ದು ಅಡಿಗೆ ಮಾಡಕ್ಕೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ಎತ್ಕೊಂಡು ತುಂಬಾನೇ ಉತ್ಸಾಹದಿಂದ ಆ ಆಲದ ಮರದ ಹತ್ತಿರ ಹೋದ್ರು. ಅಲ್ಲಿ 4 ಜನನು 4 ಒಲೆಗಳಿಗೆ ಏರ್ಪಾಡು ಮಾಡಿ ಅದ್ರ ಮೇಲೆ ಅವ್ರೇನ ಅಡಿಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅದನ್ನೆಲ್ಲ ಮಾಡ್ತಾ ಇದ್ರು. ತುನಿ ಬೇಳೆ ಸಾರು ಮಾಡ್ತಾ ಇದ್ಲು, ಚೋಟು ಆಲೂಗಡ್ಡೆ ಫ್ರೈ ಮಾಡ್ತಿದ್ಲು, ಚಿಚು ಚಿಕನ್ ಬಿರಿಯಾನಿ ಮಾಡ್ತಿದ್ಲು, ಮಹಿಹದ್ದು ಸ್ವೀಟ್ ನ ತಯಾರು ಮಾಡ್ತಾ ಇತ್ತು. ಹಾಗೆ ಅವ್ರು ಅಡಿಗೆ ಮಾಡ್ತಾ ಇದ್ದಾಗ ಆ ಘಮಘಮ ಪರಿಮಳ ತೋಟ ಇಡೀ ಹರಡ್ತಾ ಇತ್ತು. ದೊಡ್ಡವರು ಅಡಿಗೆ ಮಾಡ್ತಾ ಇದ್ದಾಗ ಚಿಕ್ಕ ಮಕ್ಕಳು 3 ಜನ ಅವರು ರೆಡಿ ಮಾಡಿರುವ ಆ ಮರದ ಮನೆಯೊಳಗಡೆ ಹೋಗಿ ಕೂತ್ಕೊಂಡು ಸಂತೋಷವಾಗಿ ಆಟಾಡ್ತಿದ್ರು. ಏನ್ ಚೊಟ್ಟು, ಆಕಾಶವೆಲ್ಲ ಮೋಡಮಯವಾಗಿದೆ. ನಾವು ಮಳೆ ಇಲ್ಲ ಅಂತ ಆಲೋಚನೆ ಮಾಡಿದ್ರೆ ಇವಾಗ ಮಳೆ ಬರುವ ಪರಿಸ್ಥಿತಿ ಕಾಣ್ತಾ ಇದೆ.
ಇವಾಗ ಏನ್ ಮಾಡೋದು? ಹೌದು ತುನಿ, ನೀನ್ ಹೇಳೋದೇನು ನಿಜಾನೇ. ಮಳೆ ಬೇರೆ ಬರುವ ಹಾಗಿದೆ. ನಾವೆಲ್ಲರೂ ಬೇಗ ಅಡಿಗೆ ಮಾಡ್ಕೋಬೇಕು. ಎಲ್ಲರ ಅಡಿಗೆ ಎಷ್ಟರ ಮಟ್ಟಿಗೆ ಆಯ್ತು? ನನ್ನ ಅಡಿಗೆ ಕೇವಲ 10 ನಿಮಿಷದಲ್ಲೇ ಮುಗ್ದೋಗುತ್ತೆ. ನನ್ನ ಬಿರಿಯಾನಿ ವಾಸನೆಗೆ ನನಗೆ ಇವಾಗ್ಲೇ ತುಂಬಾನೇ ಹಸಿವಾಗ್ತಾ ಇದೆ. ನನ್ನ ಸ್ವೀಟ್ ಕೂಡ ರೆಡಿ ಆಯ್ತು ಮಕ್ಳೇ. ನೀವು ಆಟ ಆಡಿದ್ದು ಸಾಕು, ಹೋಗಿ ಕೈಕಾಲ್ ಮುಖ ತೊಳ್ಕೊಂಬನ್ನಿ, ಎಲ್ಲರೂ ಊಟ ಮಾಡೋಣ. ಹಾಗೆ ಪಕ್ಷಿಗಳು ಎಲ್ರೂ ಅಡಿಗೆನ ತಯಾರು ಮಾಡಿದ್ರು. ಇನ್ನೇನು ಅದನ್ನ ತಗೊಂಡು ಹೋಗಿ ಮನೆಯೊಳಗಡೆ ಇಡ್ಬೇಕು ಅಂತ ಅಂದ್ಕೊಳ್ತಾ ಇದ್ದ ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಆಕಾಶದಲ್ಲಿದ್ದ ಮೋಡಗಳೆಲ್ಲ ಕಪ್ಪಾಗಿ ಬದಲಾಗಿ ವಾತಾವರಣ ಬದಲಾಯಿತು. ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯಿತು. ಮಳೆ ಬರ್ತಾ ಇರೋದನ್ನ ನೋಡಿ ಅವರೆಲ್ಲರೂ ಸ್ವಲ್ಪ ಟೆನ್ಷನ್ ಆದ್ರು. ಅವ್ರಿಗೆ ಇವಾಗ ಏನ್ ಮಾಡೋದಂತಾನೂ ಅರ್ಥ ಆಗ್ಲಿಲ್ಲ. ಅಯ್ಯಯ್ಯೋ, ಮಳೆ ಬರ್ತಾ ಇದೆ. ಮಾಡಿರುವ ಅಡಿಗೆ ಎಲ್ಲ ಬಿಸಿ ಆರುತ್ತೆ. ಮಕ್ಳೇ, ಬೇಗ ಒಳಗೆ ಹೋಗಿ. ತುನಿ, ಜೋರಾಗಿ ಮಳೆ ಬರ್ತಾ ಇದೆ. ಬೇಗ ನಾವು ಮಾಡಿರುವ ಅಡಿಗೆನೆಲ್ಲ ಒಳಗ್ ತಗೊಂಡೋಗಿ. ಚಿಚು ಅವಳ ಬಿರಿಯಾನಿ ಪಾತ್ರೆನ ಹಿಡ್ಕೊಂಡು, ಅಯ್ಯಯ್ಯೋ ದೇವ್ರೆ, ನನ್ನ ಬಿರಿಯಾನಿಯಲ್ಲಿ ನೀರೇ ಬೀಳ್ಬಾರ್ದು. ನಾನಿದ್ನ ಎಷ್ಟು ಕಷ್ಟಪಟ್ಟು ಮಾಡಿದೀನಿ. ಆವಾಗ ಮನೆಯೊಳಗಡೆ ನಿಂತ್ಕೊಂಡಿದ್ದ ಬುಜ್ಜಿ ಜೋರಾಗಿ, ಅಮ್ಮ, ನೀವೆಲ್ಲರೂ ನೀವು ಮಾಡಿದ ಅಡಿಗೆಯನ್ನು ತಗೊಂಡು ಇದ್ರ ಒಳಗೆ ಬನ್ನಿ. ಇಲ್ಲಿ ಒಂದು ಹನಿ ನೀರು ಕೂಡ ಬೀಳ್ತಾ ಇಲ್ಲಮ್ಮ. ಹಾಗೆ ಬುಜ್ಜಿ ಗುಬ್ಬಚ್ಚಿ ಹೇಳಿದ ತಕ್ಷಣ ಪಕ್ಷಿಗಳು ಎಲ್ರೂ ಕೂಡ ಅವ್ರ ಅಡಿಗೆ ಮಾಡಿಟ್ಟಿರುವ ಆಹಾರನ ಬೇಗನೆ ತಗೊಂಡು ಹೋಗಿ ಆ ಮರದ ಮನೆಯೊಳಗಡೆ ಇಟ್ಬಿಟ್ರು. ಎಲ್ಲಾನು ತಗೊಂಡು ಹೋಗಿ ಮರದ ಮನೆಯೊಳಗಡೆ ಇಟ್ಮೇಲೇನೆ ಅವ್ರೆಲ್ರಿಗೂ ಅಮ್ಮಯ್ಯ ಅಂತ ಅನ್ನಿಸ್ತು. ಹೊರಗಡೆ ಮಳೆ ಜೋರಾಗಿ ಬರ್ತಾ ಇತ್ತು. ಆದ್ರೆ ಆ ಮನೆಯೊಳಗಡೆ ಒಂದು ಹನಿ ನೀರು ಕೂಡ ಬೀಳಲೇ ಇಲ್ಲ. ಹಾಗೇನೆ ಗಾಳಿ ಕೂಡ ತಂಪಾಗಿ ಬೀಸ್ತಾ ಇತ್ತು. ಎಲ್ರೂ ಆ ಮನೆಯಲ್ಲಿ ಕೂತ್ಕೊಂಡು ತುಂಬಾನೇ ಸಂತೋಷವಾಗಿದ್ರು. ಹಬ್ಬ ಬುಜ್ಜಿ, ನಿನ್ನ ಬುದ್ಧಿವಂತಿಕೆ ಆಲೋಚನೆಯಿಂದ ಇವತ್ತು ನಾವೆಲ್ಲರೂ ಸಂತೋಷವಾಗಿ ಅಡಿಗೆ ಮಾಡಿ ಇದ್ರೊಳಗೆ ತಂದ್ಬಿಟ್ಟಿದೀವಿ. ನಾವು ಮಾತ್ರ ಹೊರಗಡೆ ಇದ್ದಿದ್ರೆ ಇಷ್ಟೊತ್ತಿಗೆ ಮಳೆ ಬಂದಿದ್ರೆ ನಾವು ಮಾಡಿರುವ ಅಡಿಗೆ ಎಲ್ಲನೂ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇತ್ತು. ನಿಜನೇ ಮಗಿಯವರೇ, ಬುಜ್ಜಿ ಹೇಳಿದ ರೀತಿ ಅವಳ ಐಡಿಯಾ ಪ್ರಕಾರ ನಾವು ಈ ಮರವನ್ನು ಪೊದರಾಗಿ ಬಳಕೆ ಮಾಡಿಕೊಂಡು ಇದ್ರೊಳಗೆ ಅಡಿಗೆ ಮಾಡ್ಕೊಂಡು ಇವತ್ತು ಸಂತೋಷವಾಗಿ ತಿಂತಾ ಇದ್ದೀವಿ. ಚಿಚು ಬಿರಿಯಾನಿ ಪಾತ್ರೆ ಮುಚ್ಚಳನ ತೆರೆದು, ಹಬ್ಬ, ಈ ಮಳೆಗೆ ಬಿಸಿ ಬಿಸಿ ಬಿರಿಯಾನಿ ತಿನ್ನೋದು ಅಂದ್ರೆ ಎಷ್ಟೊಂದು ಸುಖ ಅಲ್ವಾ? ಎಲ್ಲರೂ ಎಲೆ ಹಾಕೊಂಡು ಕೂತ್ಕೊಳ್ಳಿ, ನಾನು ಎಲ್ಲರಿಗೂ ಬಿಸಿ ಬಿಸಿಯಾಗಿ ಬಡಿಸ್ತೀನಿ, ನನಗೆ ಹಸಿವಾಗ್ತಿದೆ. ಹೌದು ಚಿಚ್ಚು, ಹೊರಗಡೆ ಬೀಳ್ತಾ ಇರುವ ಮಳೆ ಹನಿಗಳ ಶಬ್ದವನ್ನು ಕೇಳಿಕೊಂಡು ಈ ಪೊದರೊಳಗೆ ನಾವೆಲ್ಲರೂ ಬಿಸಿ ಬಿಸಿ ಬಿರಿಯಾನಿ ತಿನ್ನೋದು ನಿಜವಾಗ್ಲೂ ಸಂತೋಷವಾಗಿರುತ್ತೆ. ಬನ್ನಿ ಊಟ ಮಾಡೋಣ. ಹಾಗೆ ಪಕ್ಷಿಗಳು ಎಲ್ರೂ ಸೇರಿ ಎಲ್ಲರ ಮುಂದ್ಗಡೆನೂ ಒಂದು ಬಾಳೆ ಎಲೆನ ಹಾಕಿದ್ರು. ತುನಿ ಬೇಳೆ ಸಾರು ಹಾಕಿದ್ಲು, ಚೋಟು ಆಲೂಗಡ್ಡೆ ಫ್ರೈ, ಚಿಚು ಚಿಕನ್ ಬಿರಿಯಾನಿ, ಹಾಗೇನೆ ಮಹಿ ಸ್ವೀಟ್. ಹೀಗೆ ಎಲ್ರೂ ಎಲ್ಲರ ಎಲೆಯಲ್ಲಿ ಬಡಿಸ್ಕೊಂಡು ಚೆನ್ನಾಗಿ ಕೂತ್ಕೊಂಡು ತಿಂತಾ ಇದ್ರು. ಹೊರಗಡೆ ಮಳೆ ಬರ್ತಾ ಇದ್ದಾಗ ಒಳಗಡೆ ಕೂತ್ಕೊಂಡು ಹಾಗೆ ಬಿಸಿ ಬಿಸಿಯಾಗಿ ಊಟ ಮಾಡ್ತಾ ಇರುವಾಗ ಎಲ್ರಿಗೂ ಖುಷಿ ಆಯಿತು. ವಾವ್ ಚಿಚ್ಚು ಅತ್ತೆ, ಈ ಮಳೆಗೆ ಬಿಸಿ ಬಿಸಿ ಬಿರಿಯಾನಿ ತುಂಬಾನೇ ರುಚಿಕರವಾಗಿ ಬೊಂಬಟ್ಟಾಗಿದೆ. ಹೌದು ಬುಜ್ಜಿ, ನಮ್ಮಮ್ಮ ಮಾಡಿರುವ ಆಲೂಗಡ್ಡೆ ಫ್ರೈ ಕೂಡ ತುಂಬಾ ಕ್ರಿಸ್ಪಿಯಾಗಿದೆ ಅಲ್ವಾ? ಯಾವತ್ತು ನಾವು ಇಲ್ಲೇ ತಿಂದ್ರೆ ಚೆನ್ನಾಗಿರುತ್ತೆ. ಈ ಮರ ನಿಜವಾಗ್ಲೂ ನಮಗೆ ಮಳೆ ಬೀಳದೆ ಹೊಸ ಮನೆ ರೀತಿ ಕಾಣಿಸ್ತಾ ಇದೆ. ನಮ್ಮಮ್ಮ ಈ ಮರ ಕಡಿಬೇಕು ಅಂದಾಗ ನಾನು ತುಂಬಾನೇ ಭಯಪಟ್ಬಿಟ್ಟೆ. ಚಿಚ್ಚು ನಾಚಿಕೆ ಪಟ್ಟು, ಹೌದು ಕಣು ಚಿನ್ನು, ಅವತ್ತು ಈ ಮರವನ್ನು ನಾನು ಕಡಿಬೇಕು ಅಂತ ಹೇಳಿದೆ. ಆ ಮಾತನ್ನು ಯೋಚನೆ ಮಾಡಿದ್ರೆ ನನಗೆ ಇವಾಗ ತುಂಬ ನಾಚಿಕೆ ಆಗ್ತಾ ಇದೆ. ಅವತ್ತು ಈ ಮರ ಮಾತ್ರ ಇಲ್ಲದಿದ್ದರೆ ಇವತ್ತು ನಾವೆಲ್ಲರೂ ಇಷ್ಟೊಂದು ಸಂತೋಷವಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡೋಕ್ಕೆ ಸಾಧ್ಯನಾ? ಮರ ಇಲ್ಲದಿದ್ದರೆ ನಾವು ಮಳೆಯಲ್ಲೇ ನೆಂದೋಗ್ತಾ ಇದ್ದೋ. ಬುಜ್ಜಿಯಿಂದನೇ ಇವತ್ತು ನಮಗೆ ಒಳ್ಳೆಯದಾಗಿದ್ದು. ಹೌದು ಚಿಚ್ಚು, ನಾವು ಪ್ರಕೃತಿಗೆ ಒಳಿತನ್ನು ಮಾಡಿದ್ರೆ ಆ ಪ್ರಕೃತಿ ಮತ್ತೆ ನಮಗೆ ಒಳಿತನ್ನೇ ಮಾಡೋದು. ಈ ಮರ ಎಷ್ಟೋ ದಿನದಿಂದ ನನಗೆ ನೆರಳಾಗಿತ್ತು, ಇವತ್ತು ನಮಗೆ ಆಶ್ರಯವನ್ನು ಕೊಟ್ಟಿದೆ. ಯಾವತ್ತು ನಾವು ಮರವನ್ನು ಕಡಿಬಾರ್ದು. ನಿಜನೇ ತುನಿ, ಈ ದಿನ ನಮಗೆ ಒಂದು ಒಳ್ಳೆಯ ಹಬ್ಬದ ವಾತಾವರಣವನ್ನು ತಂದುಕೊಟ್ಟಿದೆ. ಬುಜ್ಜಿಯ ಬುದ್ಧಿವಂತಿಕೆ ಈ ಮರದ ಆಶ್ರಯ ಇವತ್ತು ನಮಗೆ ಒಳ್ಳೆ ಪಾಠವನ್ನು ಕಲಿಸ್ಕೊಟ್ಟಿದೆ. ಈ ಸಿಹಿಯಾದ ನೆನಪು ನಮಗೆ ಯಾವಾಗಲೂ ಮರೆಯಲು ಸಾಧ್ಯವಿಲ್ಲ. ಸರಿ ಸರಿ, ಊಟ ಮಾಡಿ. ಇವಾಗ ಈ ಮಳೆನೂ ನಿಲ್ಲದಿಲ್ಲ, ನಮ್ಮ ಊಟನೂ ನಿಲ್ಲದಿಲ್ಲ. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಮನೆಯೊಳಗಡೆ ಕೂತ್ಕೊಂಡು ಆ ಪ್ರಕೃತಿಯಲ್ಲಿ ಬರ್ತಾ ಇರುವ ಆ ಮಳೆನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡೇ ಊಟ ಮಾಡಿ ಮುಗಿಸಿದ್ರು. ಹಾಗೆ ಪ್ರಕೃತಿಯ ಮಧ್ಯದಲ್ಲಿ ಕೂತ್ಕೊಂಡು ಮಕ್ಕಳ ಬುದ್ಧಿವಂತಿಕೆಯನ್ನ ಬಾಯಿ ತುಂಬ ಹೊಗಳ್ತಾ ಪಕ್ಷಿಗಳು ಎಲ್ರೂ ಕೂಡ ಸಂತೋಷವಾಗಿ ಅವರು ಜೀವನ ಬಾಳ್ತಾ ಇದ್ರು. ಪಕ್ಷಿಗಳು ಯಾರು ಕೂಡ ಅವರು ಬಾಳ್ತಾ ಇರುವ ಜಾಗದಲ್ಲಿರುವ ಮರಗಳನ್ನ ಕಡಿಬೇಕು ಅಂತ ಅಂದ್ಕೊಳ್ತಾ ಇಲ್ಲ, ಯಾಕಂದ್ರೆ ಅದೇ ಅವರ ಜೀವನಕ್ಕೆ ಆಧಾರ. ಅದೇ ರೀತಿ ನಾವು ಕೂಡ ಮರಗಳನ್ನ ಕಡಿದೇ ಇರೋದು ತುಂಬಾನೇ ಒಳ್ಳೆಯದು.
ನದಿಯ ಕೆಳಗಡೆ ಗ್ರಾಮ. ಪಕ್ಷಿಗಳ ಊರಿನಲ್ಲಿ ಮೆಲ್ಲೆ ಮಳೆ ಸುರಿತಾ ಇತ್ತು. ಮಳೆಗಾಲ ಶುರುವಾಗಿದ್ರಿಂದ ಇವಾಗ ವಾತಾವರಣ ತುಂಬಾ ತಂಪಾಗಿ ಬದಲಾಗಿತ್ತು. ಪಕ್ಷಿಗಳು ಎಲ್ರೂ ಕೂಡ ಮೆಲ್ಲೆ ಬರ್ತಾ ಇರುವ ಆ ಮಳೆಯಲ್ಲಿ ಎಂಜಾಯ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ರು. ಸಂಜೆ ಸಮಯ ತುಂಬಾನು ಚಳಿ ಆಗ್ತಾ ಇದ್ದಾಗ ಚೋಟು ಬಿಸಿ ಬಿಸಿ ಮೆಣಸಿನ ಬಜ್ಜಿ ಮಾಡ್ತಾ ಇದ್ಲು. ಹಾಗೇನೆ ತುನಿಗುಬ್ಬಚ್ಚಿ ಜೋಳಗಳನ್ನ ಬೆಂಕಿಯಲ್ಲಿ ಹಾಕಿ ಸುಡ್ತಾ ಇದ್ಲು. ಚಿಚುಕಾಗಿ ಅವಳ ಸ್ಪೆಷಲ್ ಟೀ ವ್ಯಾಪಾರ ಮಾಡ್ತಾ ಇದ್ಲು. ಪಕ್ಷಿಗಳು ಎಲ್ಲರೂ ಕೂಡ ಆ ಸಂಜೆ ಸಮಯ ಅಲ್ಲಿಗೆ ಬಂದು ಬಿಸಿ ಬಿಸಿಯಾಗಿ ಎಲ್ಲರ ಹತ್ರನೂ ಎಲ್ಲಾನು ತಗೊಂಡು ತಿಂತಾ ಇದ್ರು. ಬನ್ನಿ ಬನ್ನಿ, ಹೊಡಿತಾ ಇರುವ ಮಳೆಗೆ ನನ್ನ ಮೆಣಸಿನಕಾಯಿ ಬಜ್ಜಿ ಒಳ್ಳೆಯ ಕಾಂಬಿನೇಷನ್. ತುನಿ ಆ ಜೋಳಗಳನ್ನ ಇಟ್ಕೊಂಡು, ನಾನು ಮಾರಾಟ ಮಾಡ್ತಾ ಇರುವ ಬಿಸಿ ಬಿಸಿ ಜೋಳ ಈ ಮಳೆಗೆ ಯೋಚನೆ ಮಾಡಿದ್ರೆ ನಿಮಗೆ ಮಾತ್ರ ಅಲ್ಲ, ನನಗೂ ಕೂಡ ಬಾಯಲ್ಲಿ ಎಂಜಿಲು ಸುರಿತಾ ಇದೆ. ಉಪ್ಪು ಖಾರ ಹಾಕಿ ತಿಂದ್ರೆ ಮಜವಾಗಿರುತ್ತೆ. ಚಿಚುಕಾಗಿ ಟೀನ ಕೊಟ್ಟು, ಬನ್ನಿ ಬನ್ನಿ, ಈ ಮಳೆಗೆ ನನ್ನ ಶುಂಠಿ ಟೀ ಒಂದು ದಿನಕ್ಕೆ 10 ಗ್ಲಾಸ್ ಮಾರಾಟ ಮಾಡ್ತಾ ಇದೆ. ಈ ಮಳೆಗೆ ಇವಾಗ 50 ಗ್ಲಾಸ್ ಮಾರಾಟ ಮಾಡ್ತಾ ಇದ್ದೀನಿ. ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ. ಮಹಿ ಹದ್ದು ಬಜ್ಜಿ ತಿಂದೋಡಿ, ಹೌದು, ನಿಜಾನೇ ಚಿಚ್ಚು, ವಾತಾವರಣ ತುಂಬಾನೇ ಚೆನ್ನಾಗಿದೆ. ಇದೇ ರೀತಿ ವಾತಾವರಣ ತಂಪಾಗಿದ್ರೆ ನಿನಗೂ ಕೂಡ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಲ್ವಾ? ಹೊಟ್ಟೆ ತುಂಬಾ ಬಜ್ಜಿ ಜೋಳ ನಿನ್ನ ಟೀ ಎಲ್ಲ ಕುಡಿದು ಮನೇಲಿ ಹೋಗಿ ಮಲ್ಕೋಬಹುದು. ಲೂಸಿ ಟೀ ಕುಡ್ಕೊಂಡು, ಹೌದು, ಸಿಟಿಯಲ್ಲಿ ಮಳೆ ಬಂದ್ರೆ ಡ್ರೈನೇಜ್ ಎಲ್ಲ ತುಂಬಿ ಹೋಗಿದೆ, ಟ್ರಾಫಿಕ್ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಅಳ್ತಾರೆ. ಆದ್ರೆ ನಮಗೆ ಮಾತ್ರ ಇಲ್ಲಿ ಒಳ್ಳೆ ಮಜಾ. ಆವಾಗ ಬುಜ್ಜಿ ಅಲ್ಲಿಗೆ ಬಂದು, ಅಮ್ಮ, ನಾನು ಬನ್ನು ಇಬ್ರು ಸೇರ್ಕೊಂಡು ಮಳೆಯಲ್ಲಿ ದೋಣಿ ಬಿಟ್ಟು ಆಟ ಆಡ್ತೀವಿ. ನಮ್ ದೋಣಿ ತುಂಬಾ ಮುಂದೆ ಹೋಗಿದೆ. ಹೌದು ಆಂಟಿ, ನಾನು ಮಾಡಿರುವ ದೋಣಿ ಬುಜ್ಜಿಯ ದೋಣಿಗಿಂತ ಅವಳ ದೋಣಿಯನ್ನು ದಾಟಿ ತುಂಬಾ ಮುಂದಕ್ಕೆ ಹೋಗಿದೆ. ಹಾಗೆ 1 ವಾರದ ತನಕ ಎಲ್ಲಾನು ಪ್ರಶಾಂತವಾಗಿ ನೆಮ್ಮದಿಯಿಂದ ಹೋಗ್ತಾ ಇತ್ತು. ಆದ್ರೆ ಪ್ರಕೃತಿ ಯಾವಾಗ್ಲೂ ಒಂದೇ ತರ ಇರಲ್ಲ ಅಂತ ಹೇಳ್ತಾರೆ ಅಲ್ವಾ? ಒಂದಿನ ರಾತ್ರಿ ಸಮಯ ಜೋರಾದ ಬಿರುಗಾಳಿಯ ಜೊತೆ ಗುಡುಗು ಮಿಂಚು ಶಬ್ದದ ಜೊತೆ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯಿತು. ಗಾಳಿ ಹೇಗೆ ಬೀಸ್ತು ಅಂದ್ರೆ ಆ ಗಾಳಿಗೆ ಆ ಊರಿನಲ್ಲಿದ್ದ ಮರಗಳು ಎಲ್ಲಾನು ಬಿದ್ದೋಗ್ತಾ ಇತ್ತು. ಚಿಚುಕಾಗಿಯ ಚಿಕ್ಕ ಟೀ ಅಂಗಡಿ ಕೂಡ ಆ ಗಾಳಿಗೆ ಹಾರ್ಕೊಂಡು ಹೋಯಿತು. ಮರುದಿನ ಬೆಳಗ್ಗೆ ಗಾಳಿ ಅಷ್ಟೇನು ಜೋರಾಗಿಲ್ಲ ಅಂದ್ರೂ ಕೂಡ ಮಳೆ ನೀರು ಬೀಳ್ತಾನೆ ಇದ್ದಾಗ ಪಕ್ಷಿಗಳು ಎಲ್ರೂ ಬಂದು ಚಿಚುಕಾಗಿಯ ಅಂಗಡಿಯ ಪರಿಸ್ಥಿತಿಯನ್ನ ನೋಡಿ ಬೇಜಾನ್ ಮಾಡ್ಕೊಂಡ್ರು. ಚಿಚುಕಾಗಿ ಅವಳ ಅಂಗಡಿಯ ಪರಿಸ್ಥಿತಿಯನ್ನ ನೋಡಿ ತಲೆ ಮೇಲೆ ಕೈಯಿಟ್ಟು ಕೂತ್ಕೊಂಡ್ಲು. ಪಾಪ ಚಿಚು ಅಳುತ್ತಾ, ಅಯ್ಯಯ್ಯೋ, ನಾನು ಇಷ್ಟು ದಿನ ಕಷ್ಟಪಟ್ಟ ನನ್ನ ಟೀ ಸ್ಟಾಲ್ ಎಲ್ಲ ಈ ಮಳೆಯಲ್ಲಿ ಕೊಚ್ಕೊಂಡು ಹೋಗಿದೆ. ನಿನ್ನೆ ರಾತ್ರಿ ಟೀ ಅಂಗಡಿ ಎಲ್ಲ ಸರಿಪಡಿಸಿ ಎಲ್ಲನೂ ತೆಗ್ದಿಟ್ಟೋಗಿದೆ. ಆದ್ರೆ ಇವಾಗ ನನ್ನ ಸ್ಟವ್ ಅಂಗಡಿ ಎಲ್ಲನೂ ನಾಶವಾಗಿ ಹೋಗಿದೆ. ತುನಿ ಸಮಾಧಾನ ಮಾಡಿ, ಚಿಚ್ಚು, ನೀನು ಭಯಪಡಬೇಡ ಚಿಚ್ಚು. ನಿನ್ನೆ ರಾತ್ರಿ ಹೊಡೆದ ಗಾಳಿ ಮಳೆಗೆ ಅಂಗಡಿ ಎಲ್ಲ ಹೀಗೆ ನಾಶವಾಗಿದೆ. ನೀನು ಚಿಂತೆ ಮಾಡಬೇಡ, ನಿನ್ ಜೀವ ಉಳಿತಲ್ವಾ? ಹೌದು ಚಿಚ್ಚು, ನೀನೇನು ಆಲೋಚನೆ ಮಾಡಬೇಡ. ನಮ್ಮ ಅಂಗಡಿ ಏನಾಗಿದೆ ಅಂತ ನೀನ್ ಗೊತ್ತಿಲ್ಲ. ನೀನು ಅಳ್ಬೇಡ, ನಾವು ನಿನಗೆ ಸಹಾಯ ಮಾಡ್ತೀವಿ. ಈ ಪ್ರಕೃತಿ ಅವುಗಳ ಮುಂದೆ ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ಈ ಪ್ರಕೃತಿ ನಮಗೆ ಇನ್ನೂ ಏನು ಅನಾಹುತ ಮಾಡುತ್ತೋ ಭಯ ಆಗ್ತಾ ಇದೆ. ಚಿಚುಕಾಗಿ ಅಳುತ್ತಾ ಅವಳ ವಸ್ತುಗಳನ್ನ ಹುಡ್ಕೊಳ್ತಾ ಇದ್ಲು. ಮರುದಿನಾನು ಮಳೆ ಜಾಸ್ತಿ ಆಗ್ತಾನೆ ಇತ್ತು. ಆವಾಗ ಚೋಟು ಅವಳ ಬಜ್ಜಿ ಅಂಗಡಿನ ಅವಳ ಮನೆ ಮುಂದ್ಗಡೆ ಇಟ್ಕೊಂಡು ಬಜ್ಜಿ ಮಾಡ್ತಾ ಇದ್ಲು. ಪಕ್ಕದಲ್ಲೇ ಬನ್ನು ಗಿಳಿ ಕೂಡ ಕೂತ್ಕೊಂಡಿದ್ದ. ಆವಾಗ ಪುನಃ ಜೋರಾಗಿ ಬಿರುಗಾಳಿ ಬೀಸ್ತಾ ಇತ್ತು. ಚೋಟು ಎಷ್ಟೇ ಗಟ್ಟಿಯಾಗಿ ಹಿಡ್ಕೊಂಡ್ರು ಕೂಡ ಆ ಗಾಳಿಗೆ ಅವಳ ಗಾಡಿ ಕೂಡ ಹಾರ್ಕೊಂಡು ಹೋಗಿ ದೂರ ಬಿದ್ದೋಯ್ತು. ಅವಳ ಗಾಡಿಲಿದ್ದ ವಸ್ತುಗಳು ಕೆಳಗಡೆ ಬಿದ್ದೋಯ್ತು. ಗಾಡಿನೂ ಮುರಿದೋಯ್ತು. ಅಯ್ಯಯ್ಯೋ, ನನ್ನ ಅಂಗಡಿ ಎಲ್ಲ ಹೋಯ್ತಲ್ಲಪ್ಪ. ನಾನು ಮಾಡಿಟ್ಟ ಬಜ್ಜಿ ಎಲ್ಲ ನೀರು ಪಾಲಾಯ್ತು. ನನ್ನ ಗಾಡಿ ಕೂಡ ಮುರಿದೋಯ್ತು. ಅಯ್ಯಯ್ಯೋ, ನನ್ನ ಗ್ಯಾಸ್ ಎಲ್ಲ ಉಳ್ಕೊಂಡು ಹೋಗ್ತಿದೆ. ಬನ್ನುಗಿಳಿ ಅಳುತ್ತಾ, ಅಮ್ಮ, ನಮ್ಮ ಗಾಡಿ ಮುರಿದೋಯ್ತಮ್ಮ. ನಾನು ನಮ್ಮ ಗಾಡಿನ ಹಿಡಿಬೇಕು ಅಂತ ನೋಡಿದ್ರೆ ಆ ಗಾಳಿ ನನ್ನ ಕೂಡ ತಳ್ಕೊಂಡೋಗ್ತಾ ಇದೆ. ನಮ್ಮ ಗಾಡಿ ಎಲ್ಲ ನಾಶ ಆಯ್ತಮ್ಮ. ಚೋಟು ಹಾಗೂ ಬನ್ನು ಅಳೋ ಶಬ್ದ ಕೇಳಿ ತುನಿಗುಬ್ಬಚ್ಚಿ ಹಾಗೂ ಮಹಿ ಹದ್ದು ಇಬ್ರು ಅಲ್ಲಿಗೆ ಬಂದ್ರು. ಚೋಟುವಿನ ಗಾಡಿಯ ಪರಿಸ್ಥಿತಿ ನೋಡಿ ಬೇಜಾರ್ ಮಾಡ್ಕೊಂಡ್ರು. ಬುಜ್ಜಿ, ಭಯಪಡ್ಬೇಡ. ನಿನ್ನ ಗಾಡಿ ಎಲ್ಲ ಹೀಗಾಯ್ತು ಅಂತ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಈ ಮಳೆ ರಾಯನಿಗೆ ನಮ್ಮ ಮೇಲೆ ಏನ್ ಕೋಪನೋ ಏನೋ, ನಮ್ಮ ಪರಿಸ್ಥಿತಿ ಹೀಗೆ ಆಗಿದೆ. ನನ್ನ ಅಂಗಡಿ ಕೂಡ ಏನಾಯ್ತು ಅಂತ ನನಗೆ ತುಂಬಾನೇ ಭಯ ಆಗ್ತಾ ಇದೆ. ನಾನು ಕೂಡ ಹೋಗಿ ನೋಡಿ ಬರ್ತೀನಿ. ತುನಿ ತಕ್ಷಣ ಅವಳ ಜೋಳದ ತೋಟಕ್ಕೆ ಹೋಗಿ ನೋಡಿದ್ಲು. ಅಲ್ಲಿಯ ಪರಿಸ್ಥಿತಿ ನೋಡಿ ಅವಳ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಮಳೆ ನೀರು ಹೊಲದಲ್ಲಿ ನಿಂತಿತ್ತು. ಹಾಗೇನೆ ಬೀಸಿದ ಗಾಳಿಗೆ ಅವಳ ಜೋಳದ ತೋಟದಲ್ಲಿದ್ದ ಜೋಳಗಳೆಲ್ಲ ಕೆಳಗಡೆ ಬಿದ್ದು ಎಲ್ಲಾನು ಹಾಳಾಗೋಗಿತ್ತು.
ಪಾಪ ತುನಿ ಅಲ್ಲೇ ಬಿದ್ದು ಜೋರಾಗಿ ಅಳ್ತಾ ಇದ್ಲು. ಆ ಸಮಯದಲ್ಲಿ ಬುಜ್ಜಿ ಅಲ್ಲಿಗೆ ಬಂದ್ಲು. ತುನಿ ತುಂಬಾ ಜೋರಾಗಿ ಅಳುತ್ತಾ, ಅಯ್ಯೋ ದೇವ್ರೇ, ನನ್ನ ಬೆಳೆ ಎಲ್ಲ ನಾಶ ಆಗಿ ಹೋಗ್ತಾ ಇದೆಯಲ್ವಪ್ಪ. ಇನ್ ಮುಂದೆ ನಾನು ಹೇಗಪ್ಪ ಜೀವನ ಮಾಡೋದು? ನನ್ನ ಮಗುನ ಹೇಗೆ ಸಾಕೋದು? ಬುಜ್ಜಿ, ನಮ್ಗೆ ತಿನ್ನಕ್ಕೆ ಕೂಡ ಏನೂ ಇಲ್ಲ. ಆ ದೇವ್ರು ಯಾಕೆ ನಮ್ನ ಹೀಗೆ ಶಿಕ್ಷೆ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಇನ್ ಮುಂದೆ ನಮ್ ಜೀವನ ಏನಾಗುತ್ತೆ ಬುಜ್ಜಿ? ಆವಾಗ ಬುಜ್ಜಿ ಅಳುತ್ತಾ, ಅಮ್ಮ, ನೀವು ಚಿಂತೆ ಮಾಡ್ಬೇಡಿ ಅಮ್ಮ, ಅಳ್ಬೇಡಿ, ನಾನಿದ್ದೀನಮ್ಮ. ಈ ಸಲ ಬೆಳೆ ಹೋದ್ರೂ ಕೂಡ ಮಳೆ ಕಡಿಮೆ ಆದ್ಮೇಲೆ ಮತ್ತೆ ಬೆಳೆ ಹಾಕೋಣಮ್ಮ. ಆ ದಿನ ಮಳೆ ತುಂಬಾನು ಜೋರಾಗಿ ಬರ್ತಾ ಇರೋದ್ರಿಂದ ಪಕ್ಷಿಗಳು ಎಲ್ರೂ ಸೇರಿ ಒಂದು ಮರದ ಒಳಗಡೆ ಇರುವ ರಂಧ್ರದಲ್ಲಿ ಹೋಗಿ ಕೂತ್ಕೊಂಡ್ರು. ಅಲ್ಲಿ ಮಳೆ ನೀರು ಬೀಳ್ತಾ ಇರ್ಲಿಲ್ಲ. ಪಾಪ ಎಲ್ಲ ಪಕ್ಷಿಗಳಿಗೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ನಷ್ಟ ಆಗಿತ್ತು. ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಂಡು ಕೂತ್ಕೊಂಡಿದ್ರು. ತುನಿ, ಏನ್ ತುನಿ, ನಮ್ಮ ವ್ಯಾಪಾರ ಎಲ್ಲ ನಾಶವಾಗೋಯ್ತು. ಈ ಮಳೆ ನೋಡಿದ್ರೆ ನಿಲ್ಲುವ ರೀತಿಯೇ ಇಲ್ಲ. ತುನಿ ಕಣ್ಣೀರನ್ನ ಒರೆಸ್ಕೊಂಡು, ಹೌದು ಚೋಟು, ನನ್ನ ಬೆಳೆ ಎಲ್ಲ ನಾಶ ಆಗೋಯ್ತು. ನನ್ನ ಹೊಲ ಎಲ್ಲ ನೀರಲ್ಲಿ ಮುಳುಗಿ ಹೋಗಿದೆ. ಮಳೆ ಹೀಗೇನೆ ಬರ್ತಾ ಇದ್ರೆ ನಮ್ಮ ಮನೆ ಕೂಡ 2 ದಿನದಲ್ಲಿ ಹೋಗ್ಬಿಡುತ್ತೆ. ನನ್ನ ಟೀ ಅಂಗಡಿ ಕೂಡ ಈ ಮಳೆಗೆ ಎಲ್ಲನೂ ಹಾಳಾಗೋಯ್ತು. ಹೇಗೆ ಜೀವನ ಮಾಡೋದು ಅಂತ ಗೊತ್ತಿಲ್ಲ. ಡ್ಯಾಮ್ ತುಂಬೋದ್ರೆ ಈ ಊರು ಕೂಡ ಮುಳುಗಿ ಹೋಗುತ್ತೆ. ಆಮೇಲೆ ನಾವೆಲ್ಲರೂ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೀವಿ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮಹಿಹದ್ದು ಎಲ್ಲರ ಹತ್ರನೂ, ಎಲ್ಲರೂ ನಡೆದಿರುವ ವಿಚಾರದ ಬಗ್ಗೆ ಆಲೋಚನೆ ಮಾಡ್ಕೊಂಡಿದ್ರೆ ಮುಂದೆ ನಾವು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ನಮಗೆ ಈ ಜಾಗದಲ್ಲಿ ಅಪಾಯ ಇದೆ ಅಂತ ಗೊತ್ತಾಯ್ತಲ್ವಾ? ಇನ್ ಮುಂದೆ ನಾವು ಎತ್ತರವಾದ ಯಾವ್ದಾದ್ರೂ ಪ್ರದೇಶಕ್ಕೆ ಹೋಗ್ಲೇಬೇಕು. ಎಲ್ರೂ ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ ಮಹಿಹದ್ದಿಗೆ ಒಂದು ಆಲೋಚನೆ ಬಂತು. ಅವಳು ಚಿಕ್ಕವಳಾಗಿದ್ದಾಗ ಅವರಜ್ಜಿ ಅವಳ ಹತ್ರ ಒಂದು ಕತೆನ ಹೇಳ್ತಾ ಇದ್ರು. ಮಹಿ ಎಲ್ಲರ ಹತ್ರನೂ, ನಿಲ್ಲಿ, ನಮ್ಮ ಅಜ್ಜಿ ಹೇಳಿದ ಮಾತು ನನಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ತುಂಬಾ ವರ್ಷಗಳ ಹಿಂದೆ ಇದೇ ರೀತಿ ಮಳೆ ಬಂದಾಗ ನಮ್ಮ ಊರಲ್ಲಿರುವ ಪಕ್ಷಿಗಳೆಲ್ಲರೂ ಸೇರಿ ಒಂದು ಜಾಗಕ್ಕೆ ಹೋಗಿ ಆಶ್ರಯನ ಪಡ್ಕೊಂಡ್ರಂತೆ. ತುನಿ ಆಸೆಯಿಂದ, ಸುರಕ್ಷಿತವಾದ ಸ್ಥಳನ ಎಲ್ಲಿದೆ ಮಗಿ ಆ ಸ್ಥಳ? ತುನಿ, ಅದು ಭೂಮಿ ಮೇಲೆ ಅಲ್ಲ, ಭೂಮಿಗೆ ಅಡಿಯಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ಇದೆ ಅಂತ ನಮ್ಮ ಅಜ್ಜಿ ಹೇಳಿದ್ದು. ಅದರ ಮ್ಯಾಪ್ ಕೂಡ ನನ್ನ ಮನೆಯಲ್ಲಿ ಹಳೆ ಪೆಟ್ಟಿಗೆಯಲ್ಲಿ ಎಲ್ಲೋ ಇದೆ. ಆ ಗುಹೆ ತುಂಬಾ ದೊಡ್ಡದಂತೆ, ಅದರ ಒಳಗೆ ತುಂಬಾನೇ ಸೇಫ್ ಆಗಿರ್ಬೋದಂತೆ. ಭೂಮಿಗೆ ಅಡಿಯಲ್ಲಿ ಗುಹೆನಾ? ಹಾಗಾದ್ರೆ ನಾವು ಎಲ್ಲರೂ ಆ ಜಾಗಕ್ಕೆ ಬೇಗ ಹೋಗ್ಬಿಡೋಣ. ಮಗಿಯವ್ರೆ, ನೀವು ಹೋಗಿ ಆ ಮ್ಯಾಪ್ ಅನ್ನು ತಗೊಂಬನ್ನಿ, ನಾವು ಸುರಕ್ಷಿತವಾಗಿ ಹೋಗ್ಬೇಕು. ಹೌದು ಮಗಿಯವ್ರೆ, ನಿಮ್ಮ ಅಜ್ಜಿ ಹೇಳಿದ ಅಂಡರ್ ಗ್ರೌಂಡಿಗೆ ಹೋದ್ಮೇಲೆ ನಾನು ಸ್ವಲ್ಪ ವಸ್ತುಗಳನ್ನ ತಗೊಂಡ್ಬರ್ತೀವಿ. ನಾವೆಲ್ಲರೂ ಅಲ್ಲಿ ಹೋಗಿ ಸೇಫ್ ಆಗಿ ಇರೋಣ. ಪಕ್ಷಿಗಳು ಎಲ್ಲರೂ ತಕ್ಷಣ ಅವರವ್ರ ಮನೆಗೆ ಹೋಗಿ ಬೇಕಾಗಿರುವ ಕೆಲವು ವಸ್ತುಗಳ ಆಹಾರ ವಸ್ತುಗಳನ್ನ ತಗೊಂಡು ಮಹಿಹದ್ದಿನ ಮನೆ ಹತ್ರ ಬಂದ್ರು. ಮಹಿಹದ್ದು ಕೈಯಲ್ಲಿ ಒಂದು ಹಳೆಯ ಮ್ಯಾಪ್ ಪೇಪರ್ನ ಹಿಡ್ಕೊಂಡಿತ್ತು. ಅವ್ರ ಹಿಂದೆನೆ ಎಲ್ಲ ಪಕ್ಷಿಗಳು ನಡ್ಕೊಂಡು ಹೋಗ್ತಾ ಇದ್ರು. ಮಳೆ ಬರ್ತಾ ಇದ್ರು ಕೂಡ ಪ್ರಾಣನ ಕೈಯಲ್ಲಿ ಹಿಡ್ಕೊಂಡು ಎಲ್ರೂ ಮಹಿಹದ್ದಿನ ಹಿಂದೆನೆ ಹೋಗ್ತಾ ಇದ್ರು. ಆ ಊರಿನಲ್ಲಿರುವ ನದಿಯನ್ನು ದಾಟಿ 100 ಮೀಟರ್ ದೂರದಲ್ಲಿರುವ ಒಂದು ಜಾಗಕ್ಕೆ ಹೋದಾಗ ಮಹಿಹದ್ದು ಮ್ಯಾಪ್ನ ನೋಡಿ, ಈ ಮ್ಯಾಪಿನ ಪ್ರಕಾರ ನಾವು ಅಂಡರ್ ಗ್ರೌಂಡ್ ಇರುವ ಸ್ಥಳಕ್ಕೆ ಬಂದ್ಬಿಟ್ಟಿದೀವಿ. ಎಲ್ಲರೂ ಇವಾಗ ಅಂಡರ್ ಗ್ರೌಂಡ್ ಎಲ್ಲಿದೆ ಅಂತ ಸ್ವಲ್ಪ ಹುಡುಕಿ. ಚಿಚುಕಾಗೆ ಆ ಕಡೆ ಈ ಕಡೆ ತಿರುಗಾಡಿ, ಅಯ್ಯೋ, ಏನ್ ಮಗಿಯವ್ರೆ, ಇದೇನಾ ನೀವು ಹೇಳಿರುವ ಅಂಡರ್ ಗ್ರೌಂಡ್ ಸ್ಥಳ? ಎಲ್ಲಿ ಹುಡುಕಿದ್ರು ಯಾವ ಗುಹೆ ಕೂಡ ಕಾಣಿಸ್ತಾ ಇಲ್ಲ. ನನ್ನ ಕಣ್ಣಿಗೆ ಬರೀ ಕೆಸರೇ ಕಾಣಿಸ್ತಾ ಇರೋದು. ಚಿಚ್ಚು, ಭದ್ರವಾಗಿ ಹುಡುಕು ಚಿಚ್ಚು. ಗುಹೆ ಅಂದ್ರೆ ಎಲ್ಲಾದ್ರೂ ಸಣ್ಣ ದಾರಿ ಇರುತ್ತೆ ಅಷ್ಟೇ. ಎಲ್ಲಾದ್ರೂ ಮರದ ಪೊದರೆಯಲ್ಲಿ ಬೇಕಾದ್ರೂ ಹುಡುಕು. ಚಿಚುಕಾಗೆ ಮಣ್ಣಿರುವ ಜಾಗದಲ್ಲಿ ಆ ಕಡೆ ಈ ಕಡೆ ನಡೀತಾ ಇದ್ಲು. ಅವಳು ನಡೀತಾ ಇರುವ ಆ ಜಾಗದಲ್ಲಿ ಮಣ್ಣೆಲ್ಲ ತುಂಬಾ ಸಾಫ್ಟ್ ಆಗಿತ್ತು. ಅವಳು ನಡೀತಾ ಇದ್ದಾಗ ಇದ್ದಕ್ಕಿದ್ದಂತೆ ನೆಲದಲ್ಲಿ ಒಂದು ರಂಧ್ರ ಬಂತು. ಅದರೊಳಗಡೆ ಚಿಚುಕಾಗೆ ಬಿದ್ದೋದ್ಲು. ಚಿಚುಕಾಗೆ ಭಯದಲ್ಲಿ ಕಿಚ್ಚಾಡಿದ್ಲು. ಅಯ್ಯಯ್ಯೋ, ನಾನು ಬೀಳ್ತಾ ಇದ್ದೀನಿ, ನನ್ನನ್ನು ಕಾಪಾಡಿ. ಹಾಗೆ ಕಿಚ್ಚಾಡ್ತಾ ಇದ್ದಾಗ್ಲೇ ಚಿಚುಕಾಗೆ ಕೆಳಗಡೆ ಬಿದ್ದೋದ್ಲು. ಅವಳು ಕಿರುಚುವ ಶಬ್ದ ಕೇಳಿ ತುನಿಗುಬ್ಬಚ್ಚಿ, ಚೋಟುಗಿಳಿ ಹಾಗೂ ಮಹಿಹದ್ದು ಮಕ್ಕಳು ಎಲ್ರೂ ಕೂಡ ಆ ಜಾಗಕ್ಕೆ ಬಂದು ನೋಡಿದಾಗ ಅಲ್ಲಿ ಒಂದು ದೊಡ್ಡ ರಂಧ್ರ ಇತ್ತು. ಕೆಳಗಡೆ ನೋಡಿದ್ರೆ ತುಂಬಾ ಕತ್ಲಾಗಿತ್ತು. ಆ ರಂಧ್ರ ತುಂಬಾ ಆಳವಾಗಿನೂ ಇತ್ತು. ಚಿಚ್ಚು, ಓ ಚಿಚ್ಚು, ಇದೀಯಾ? ಹೋದ ಒಳಗೆ ಏನ್ ನಡೀತಾ ಇದೆ? ಚಿಚುಕಾಗೆ ಒಳಗಡೆಯಿಂದ ಜೋರಾಗಿ, ಏನ್ ಚೋಟು, ನಾನ್ ಸಾಯ್ಬೇಕು ಅಂತ ಹಾಗೆ ಕೇಳ್ತಾ ಇದ್ದೀಯಾ? ನಾನು ಸೇಫ್ ಆದ ಜಾಗಕ್ಕೇನೆ ಬಂದಿದ್ದೀನಿ. ಇಲ್ಲಿ ಮಳೆ ನೀರಿಲ್ಲ, ಏನೂ ಇಲ್ಲ. ನಾವು ಹುಡುಕಿದ ಗುಹೆ ಇದೆ ಅನ್ಸುತ್ತೆ. ಇಲ್ಲಿ ಜಾಗ ಕೂಡ ತುಂಬಾ ಚೆನ್ನಾಗಿದೆ. ಮಹಿಹದ್ದು ಸಂತೋಷದಿಂದ, ನೋಡಿದ್ರ, ನಾನು ಹೇಳಿದ ಅಂಡರ್ ಗ್ರೌಂಡ್ ಕೂಡ ಇದೆ. ನದಿಯ ದೂರದಲ್ಲಿ ಇರೋದ್ರಿಂದ ಇದರ ಅಡಿಯಲ್ಲಿ ಯಾವುದೇ ಕಾರಣಕ್ಕೆ ನೀರು ಬರೋದಿಲ್ಲ. ಎಲ್ಲರೂ ನಿಧಾನವಾಗಿ ಇಳೀರಿ, ನಾವು ಇನ್ ಮುಂದೆ ಇದ್ರೊಳಗೆ ಸೇಫ್ ಆಗಿ ಇರ್ಬೋದು. ಪಕ್ಷಿಗಳು ಎಲ್ಲರೂ ಕೂಡ ಅವರವರ ಮಕ್ಕಳನ್ನ ಕರ್ಕೊಂಡು ಆ ಹಳ್ಳದೊಳಗಡೆ ಇಳ್ಕೊಂಡು ಹೋಗ್ತಾ ಇದ್ರು.
ಒಳಗಡೆ ಹೋದವರಿಗೆ ಒಂದು ಆಶ್ಚರ್ಯ ಕಾಯ್ತಾ ಇತ್ತು. ಅದು ಒಂದು ದೊಡ್ಡ ಮನೆಯ ಹಾಲ್ ತರ ತುಂಬಾನೇ ವಿಶಾಲವಾಗಿತ್ತು. ಹೊರಗಡೆ ಗಾಳಿ ಮಳೆ ಇದ್ರೂ ಕೂಡ ಒಳಗಡೆ ಯಾವುದೇ ಶಬ್ದಾನಿ ಇಲ್ಲದೆ ತುಂಬಾ ಪ್ರಶಾಂತವಾಗಿತ್ತು. ಅಬ್ಬಾ, ಇದ್ರೊಳಗೆ ಎಷ್ಟೊಂದು ಸೇಫ್ ಆಗಿದೆ. ಇದ್ರೊಳಗೆ ತುಂಬಾ ಸುರಕ್ಷಿತವಾಗಿ ಕೂಡ ಇದೆ. ಇದ್ರೊಳಗೆ ನೀರಿಲ್ಲದ ಕಾರಣ ನಮ್ಮ ಮಕ್ಕಳೆಲ್ಲ ತುಂಬಾ ಸುರಕ್ಷಿತವಾಗಿ ತುಂಬಾ ಸಂತೋಷವಾಗಿ ಇದ್ರೊಳಗೆ ಇರ್ಬೋದು. ಬನ್ನು ತುಂಬಾ ಖುಷಿಯಾಗಿ, ವಾವ್ ಚಿಕ್ಕಮ್ಮ, ಇದು ಒಂದು ಒಳ್ಳೆ ಪ್ರಪಂಚ ರೀತಿ ಇದೆ. ಇದು ನನಗೆ ತುಂಬಾ ಇಷ್ಟ ಆಗಿದೆ. ಆದ್ರೆ ಮೇಲೆ ಇರುವ ರಂಧ್ರದ ಮೂಲಕ ನೀರು ಒಳಗ್ ಬರುತ್ತೆ. ಆ ರಂಧ್ರವನ್ನು ನಾವು ಮುಚ್ಚಲೇಬೇಕು. ಇರಿ ಮಗಿಯವ್ರೆ, ನಾನು ಮನೆಯಿಂದ ಬರುವಾಗನೇ ಆ ರಂಧ್ರಕ್ಕೆ ಮುಚ್ಚಲಿಕ್ಕೆ ಒಂದು ವಸ್ತುವನ್ನು ತಂದಿದ್ದೀನಿ. ನಾನು ಹೋಗಿ ನೀರು ಒಳಗೆ ಬಾರದ ಹಾಗೆ ಅದನ್ನು ಮುಚ್ಚಿ ಬರ್ತೀನಿ. ಚಿಚುಕಾಗೆ ತಗೊಂಡ್ ಬಂದ ಹಲಗಿನ ತಗೊಂಡ್ ಹೋಗಿ ಪಕ್ಷಿಗಳು ಎಲ್ರು ಕೂಡ ಆ ದ್ವಾರನ ಮುಚ್ಚಿಬಿಟ್ರು. ಇವಾಗ ಆ ದ್ವಾರದ ಮೂಲಕ ಚಿಕ್ಕ ನೀರಿನ ಹನಿ ಕೂಡ ಒಳಗಡೆ ಬರಲ್ಲ. ಅಮ್ಮಯ್ಯ, ತಪ್ಪಿಸ್ಕೊಂಡಾಯ್ತು, ಇನ್ನು ಯಾವುದೇ ಸಮಸ್ಯೆನೂ ಇಲ್ಲ ಅಂತ ಪಕ್ಷಿಗಳು ಎಲ್ರು ಕೂಡ ಸಂತೋಷ ಪಟ್ರು. ಆದ್ರೆ ಅಲ್ಲಿಯ ವಾತಾವರಣ ತುಂಬಾ ತಂಪಾಗಿರೋದ್ರಿಂದ ಎಲ್ರಿಗೂ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಕುಡಿಬೇಕು ಅಂತ ಅನಿಸ್ತು. ಆವಾಗ ಚೋಟಿಗಿಳಿ ಅವ್ರ ಹತ್ರ, ನಾವು ಬದುಕಿರ್ಬೇಕು, ಆದ್ರೆ ಬದುಕಕ್ಕೆ ನಮ್ಗೆ ಏನಾದ್ರೂ ಬೇಕಲ್ವಾ? ನನಗೆ ಬಿಸಿ ಬಿಸಿಯಾಗಿ ಏನಾದ್ರೂ ಕುಡಿಬೇಕು ಅನ್ಸುತ್ತೆ, ಆದ್ರೆ ನನ್ನ ಕೈಯಲ್ಲಿ ಬರೀ ಟೀ ಹುಡಿ ಮಾತ್ರ ಇದೆ. ಹೌದು ಚಿಚ್ಚು, ನನಗೂ ಹೊಟ್ಟೆ ಒಳಗೆ ಹಸಿವಲ್ಲಿ ತಾಳ ಆಗ್ತಾ ಇದೆ. ಏನಾದ್ರೂ ತಿನ್ಬೇಕು ಕುಡಿಬೇಕು ಅನ್ಸುತ್ತೆ, ಆದ್ರೆ ಇವಾಗ ನಮ್ ಜೊತೆ ಏನೂ ಇಲ್ವಲ್ಲ. ದೊಡ್ಡವರು ಎಲ್ರು ಈ ರೀತಿ ಮಾತಾಡ್ತಾ ಇದ್ದಾಗ ಆ ಗುಹೆಯ ಇನ್ನೊಂದ್ ಕಡೆಯಿಂದ ಚಿಕ್ಕ ಮಕ್ಕಳಾದ ಬುಜ್ಜಿ, ಬನ್ನು, ಚಿನ್ನು ಎಲ್ರು 2 ಆರೋಗ್ಯವಾದ ಹಸುಗಳು ಹಾಗೇನೆ ಅವುಗಳ ಜೊತೆ ಒಂದು ಚಿಕ್ಕ ಕರುವನ್ನು ಕೂಡ ಕರ್ಕೊಂಡು ಬರ್ತಾ ಇದ್ರು. ಆ ಹಸುಗಳನ್ನ ನೋಡಿ ದೊಡ್ಡವರು ಆಶ್ಚರ್ಯ ಪಟ್ರು. ಅಮ್ಮ ಅಮ್ಮ, ನೀವು ಬಿಸಿ ಬಿಸಿಯಾಗಿ ಏನಾದ್ರೂ ಕುಡಿಬೇಕು ಅಂತ ಹೇಳಿದ್ರಲ್ವಾ, ಅದಕ್ಕೆ ನಾವು ಸಾಕ್ತಾ ಇರುವ ಹಸುನ ಕೂಡ ನಾವು ಇಲ್ಲಿಗೆ ಕರ್ಕೊಂಡ್ ಬಂದಿದೀವಿ. ಹೌದಮ್ಮ, ಈ ಮಳೆಗೆ ಈ ಹಸುಗಳೆಲ್ಲ ಸತ್ತೋಗುತ್ತೆ ಅಂತ ನಮ್ ಜೊತೆನೆ ಕರ್ಕೊಂಡ್ ಬಂದ್ಬಿಟ್ಟು. ಹೌದು ಚಿಕ್ಕಮ್ಮ, ನಾವು ಈ ಹಸುಗಳಿಗೆ ಹಸಿ ಹುಲ್ಲನ್ನಾಕಿ ಕಾಪಾಡಿದ್ರೆ ಅವುಗಳು ನಮಗೆ ಶುದ್ಧವಾದ ಹಾಲನ್ನು ಕೊಡುತ್ತೆ. ಚಿಚು ಸಂತೋಷದಿಂದ, ಅರೆ ಮಕ್ಳೇ, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ನನ್ ಜೊತೆನೂ ಸ್ವಲ್ಪ ಸಕ್ಕರೆ ಇದೆ, ನಾವು ಟೀ ಹಾಕೊಂಡ್ ಕುಡಿಬಹುದು. ಇವಾಗ್ಲೇ ಬಿಸಿ ಬಿಸಿ ಟೀ ಮಾಡಿ ಕೊಡ್ತೀನಿ, ಹೋದ ಜೀವವನ್ನು ಉಳಿಸೋಣ. ಮಕ್ಳೇ, ನೀವು ಒಳ್ಳೆ ಕೆಲಸ ಮಾಡಿದೀರಾ. ಇವುಗಳು ಕೊಡುವ ಹಾಲನ್ನು ಕುಡಿದು ನಾವು ಕೂಡ ನಮ್ಮ ಜೀವವನ್ನು ಕಾಪಾಡಿಕೊಳ್ಳಬಹುದು. ತುನಿ ಹಾಗೂ ಚೋಟು ಇಬ್ರು ಸೇರಿ ಆ ಹಾಲನ್ನ ಕರೆದ್ರು. ಆವಾಗ ಚಿಚುಕಾಗೆ ಒಂದು ಸ್ಟವ್ ಅನ್ನ ಆನ್ ಮಾಡಿ ಆ ಹಾಲ್ನ ತಗೊಂಡ್ ಬಂದು ಅದರಲ್ಲಿ ಬಿಸಿ ಬಿಸಿ ಟೀನ ಹಾಕಿದ್ಲು. ಹಾಗೆ ಚಳಿಯಲ್ಲಿ ನಡುಗ್ತಾ ಇದ್ದ ಎಲ್ರು ಬಿಸಿ ಬಿಸಿಯಾದ ಟೀಯನ್ನ ಕುಡ್ದಾಗ ಅವ್ರಿಗೆ ಸ್ವಲ್ಪ ಬೆಚ್ಚಗಿತ್ತು. ಆ ಟೀಯನ್ನ ಕುಡಿದು ಮಹಿ, ವಾವ್ ಚಿಚ್ಚು, ನಾವೆಲ್ಲರೂ ಈ ಅಂಡರ್ ಗ್ರೌಂಡ್ ಅಲ್ಲಿ ಬಿಸಿ ಬಿಸಿ ಟೀನ ಕುಡಿತಾ ಇದ್ರೆ ಸ್ವರ್ಗದಲ್ಲಿ ಇರುವ ರೀತಿ ಅನ್ನಿಸ್ತಾ ಇದೆ. ನಾವೆಲ್ಲರೂ ಜೊತೆ ಸೇರಿ ಹಬ್ಬವನ್ನು ಮಾಡ್ತಾ ಇದ್ದೀವಿ. ನಿಜ ನಿಮಗಿಯವರೇ, ಹೊರಗಡೆ ಮಳೆ ಪ್ರಳಯವನ್ನು ಸೃಷ್ಟಿ ಮಾಡಿದ್ರೆ ನಾವ್ ಎಲ್ಲರೂ ಈ ಅಂಡರ್ ಗ್ರೌಂಡ್ ಅಲ್ಲಿ ಕೂತ್ಕೊಂಡು ಹಬ್ಬವನ್ನು ಆಚರಣೆ ಮಾಡುವ ರೀತಿ ಇದೆ. ಮಳೆ ಮೆಲ್ಲೆ ಕಡಿಮೆಯಾಗುವ ಸಮಯದಲ್ಲಿ ಚಿಚುಕಾಗೆ ಹಾಗೂ ಮಹಿ ಹದ್ದು ಹೊರಗಡೆ ಹೋಗಿ ಆ ಹಸುಗಳಿಗೆ ತಿನ್ನಕ್ಕೆ ಹುಲ್ಲನ್ನ ತಗೊಂಡ್ ಬರ್ತಾ ಇದ್ರು. ಹಸುಗಳು ಹುಲ್ಲನ್ನ ತಿಂದು ಅವ್ರಿಗೋಸ್ಕರ ಹಾಲನ್ನ ಕೊಡ್ತಾ ಇತ್ತು. ಆ ಹಾಲಲ್ಲಿ ಬಿಸಿ ಬಿಸಿ ಟೀ ಮಾಡಿ ಕುಡಿದು ಹಾಗೇನೆ ಅವ್ರು ತಗೊಂಡ್ ಬಂದು ಇಟ್ಕೊಂಡಿರುವ ಆಹಾರಗಳನ್ನ ತಿಂದು ಪಕ್ಷಿಗಳು ಎಲ್ರು ಕೂಡ ಅದೇ ಗುಹೆಯಲ್ಲಿ ಬಾಳ್ತಾ ಇದ್ರು. ಹಾಗೆ ಮಳೆಗಾಲ ಮುಗಿಯೋ ತನಕ, ಮಳೆನೂ ಕಮ್ಮಿ ಆಗೋ ತನಕ ಪಕ್ಷಿಗಳು ಎಲ್ರು ಕೂಡ ಆ ನದಿಯ ಕೆಳಗಡೆ ಇದ್ದ ಆ ಗುಹೆಯಲ್ಲಿ ಅವ್ರ ಜೀವನನ ಸಂತೋಷವಾಗಿ ಬಾಳ್ತಾ ಇದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಪ್ರಕೃತಿ ವಿಪತ್ತಿಂದ ನಾವು ಕಷ್ಟಪಟ್ಟರು ಕೂಡ ನಮ್ಮ ಕಷ್ಟನ ಸರಿ ಮಾಡಕ್ಕೆ ಆ ಪ್ರಕೃತಿಯಲ್ಲೇ ಒಂದು ದಾರಿ ಇರುತ್ತೆ. ಆ ದಾರಿ ಏನು ಅಂತ ಕಂಡು ಹಿಡಿದ್ರೆ ಸಾಕು.